ಮಾವಿನ ಹಣ್ಣಿನ ರುಚಿಯಾದ ಸಾರು. ಇದು ಚಪಾತಿ, ಅನ್ನ ಯಾವುದರ ಜೊತೆ ಬೇಕಾದರೂ ಸವಿಯಬಹುದು. ಮಾವಿನ ಹಣ್ಣನ್ನು ಬಳಸಿ ರುಚಿಯಾದ ಸಾರನ್ನು ಹೇಗೆ ಮಾಡುವುದು ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ನಮಸ್ತೆ ಎಲ್ಲರಿಗೂ, ನನ್ನ ಹೆಸರು ಮಂಜುಳಾ. ಸರಿಯಾಗಿ ತೊಳೆದ 5-6 ಮಾವಿನ ಹಣ್ಣನ್ನು ಕತ್ತರಿಸಿ ಇಟ್ಟುಕೊಳ್ಳಿ. ಈ ಸಾರನ್ನು ಮಾಡಲು ನೀವು ಮಾರ್ಕೆಟ್ನಲ್ಲಿ ಸಿಗುವ ಮಾವಿನ ಹಣ್ಣಿಗಿಂತ ಮನೆಯಲ್ಲೇ ಸಿಗುವ ಅಥವಾ ಕಾಡಿನಲ್ಲಿ ಸಿಗುವಂಥ ಮಾವಿನ ಹಣ್ಣನ್ನು ಬಳಸಿದರೆ ತುಂಬ ರುಚಿಯಾಗಿರುತ್ತದೆ. ಮಾರ್ಕೆಟ್ನಲ್ಲಿ ಸಿಗುವ ಮಾವಿನ ಹಣ್ಣು ಕೆಮಿಕಲ್ ಭರಿತವಾಗಿರುವುದರಿಂದ ಆದಷ್ಟು ಮನೆಯ ಮಾವಿನ ಹಣ್ಣನ್ನೇ ಬಳಸಿದರೆ ತುಂಬ ರುಚಿಯಾದ ಸಾರನ್ನು ನೀವು ತಯಾರಿಸಬಹುದು. ಎಲ್ಲ ಮಾವಿನ ಹಣ್ಣನ್ನು ಸಣ್ಣ ತುಂಡುಗಳನ್ನಾಗಿ ಕತ್ತರಿಸಿ ಇಟ್ಟುಕೊಳ್ಳಿ. ಈಗ ಬಾಣಲೆ ಬಿಸಿಯಾಗಲು ಇಟ್ಟು ಅದಕ್ಕೆ 1 ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿಕೊಳ್ಳಿ. ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಬಳಸುತ್ತಿದ್ದೇನೆ. ನೀವು ಮನೆಯಲ್ಲಿ ಯಾವ ಎಣ್ಣೆ ಬಳಸ್ತೀರೋ ಅದನ್ನು ಬಳಸಬಹುದು. ಈಗ ಖಾರದ ಅನುಸಾರವಾಗಿ ಮೆಣಸಿನಕಾಯಿಯನ್ನು ಹಾಕ್ಕೊಳ್ತಿದ್ದೇನೆ. ಮೆಣಸಿನಕಾಯಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ. ಮೆಣಸಿನಕಾಯಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ. ಈಗ ಅದಕ್ಕೆ 1 ಚಮಚದಷ್ಟು ಧನಿಯಾ ಹಾಗೂ ಅರ್ಧ ಚಮಚದಷ್ಟು ಸಾಸಿವೆ ಹಾಗೂ ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ. ಮಸಾಲೆ ಪದಾರ್ಥ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಅದಕ್ಕೆ 1 ಕಪ್ಪಿನಷ್ಟು ತೆಂಗಿನ ತುರಿಯನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಇದೀಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಅದಕ್ಕೆ ಅರ್ಧ ಚಮಚದಷ್ಟು ಅರಿಶಿನ ಪುಡಿಯನ್ನು ಸೇರಿಸಿ ಮಿಕ್ಸ್ ಮಾಡಿ ಇದನ್ನು ಈಗ ತಣಿಯಲು ಬಿಡಿ. ಇದು ತಣ್ಣಗಾದ ನಂತರ ಮಿಕ್ಸಿ ಜಾರ್ನಲ್ಲಿ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಈಗ ಇದಕ್ಕೆ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಈಗ ನೋಡಿ ಮಸಾಲೆ ರೆಡಿಯಾಗಿದೆ. ಈಗ 1 ನೀರುಳ್ಳಿ ಹಾಗೂ ಕರಿಬೇವು ಮತ್ತು ಒಗ್ಗರಣೆಗೆ ಸಾಸಿವೆ ಮತ್ತು ಹಿಂಗು. ಈಗ ಬಾಣಲೆ ಬಿಸಿಯಾಗಲಿಟ್ಟು ಅದಕ್ಕೆ ಎಣ್ಣೆಯನ್ನು ಸೇರಿಸಿ ಸ್ವಲ್ಪ ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆ ಅರ್ಧ ಚಮಚದಷ್ಟು, ಹಾಗೂ
ಬೇರೆ ಸೊಪ್ಪನ್ನು ಹಾಕಿಸಿ ಚೆನ್ನಾಗಿ ಕಾಯಿಸಿ. ಸಾಸಿವೆ ಹಾಗೂ ಬೇವಿನ ಸೊಪ್ಪು ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಅರ್ಧ ಚಮಚದಷ್ಟು ಹಿಂಗನ್ನು ಸೇರಿಸಿ. ಹಿಂಗನ್ನು ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಹೆಚ್ಚಿಟ್ಟ ಈರುಳ್ಳಿಯನ್ನು ಅದಕ್ಕೆ ಸೇರಿಸಿ. ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ. ಫ್ರೈ ಆದ ನಂತರ ಅದಕ್ಕೆ ಗ್ರೈಂಡ್ ಮಾಡಿದ ಮಸಾಲೆಯನ್ನು ಸೇರಿಸಿ. ಜಾಸ್ತಿ ನೀರನ್ನು ಸೇರಿಸಿದ ಬೇಡ, ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಕತ್ತರಿಸಿಟ್ಟ ಮಾವಿನ ಹಣ್ಣನ್ನು ಇದಕ್ಕೆ ಸೇರಿಸಿ. ಮಸಾಲೆಯೊಂದಿಗೆ ಚೆನ್ನಾಗಿ ಬೇಯಲಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿ. ಮಾವಿನ ಹಣ್ಣು ಸಿಹಿ ಇಲ್ಲದಿದ್ದರೆ ಸ್ವಲ್ಪ ಬೆಲ್ಲ ಸೇರಿಸಬಹುದು. ನಾನಿಲ್ಲಿ ಬೆಲ್ಲ ಹಾಕ್ತಿಲ್ಲ, ಯಾಕೆಂದರೆ ಇದು ಮಾವಿನ ಹಣ್ಣು ತುಂಬ ಸಿಹಿಯಾಗಿದೆ. ಹಾಗೆ ನಿಮಗೆ ಸಿಹಿ ಕಡಿಮೆ ಆದರೆ ಸ್ವಲ್ಪ ಬೆಲ್ಲವನ್ನು ಸೇರಿಸಿಕೊಳ್ಳಿ. ಇದನ್ನು 10 ರಿಂದ 15 ನಿಮಿಷಗಳವರೆಗೆ ಚೆನ್ನಾಗಿ ಕುದಿಸಿ. ಈಗ ಮಾವಿನ ಹಣ್ಣಿನ ರುಚಿಯಾದ ಸಾರು ರೆಡಿಯಾಗುತ್ತದೆ. ಇದನ್ನು ಅನ್ನ, ಚಪಾತಿ ಯಾವುದರ ಜೊತೆ ಬೇಕಾದರೂ ಸವಿಯಬಹುದು. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರೆಯಬೇಡಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ನಮಸ್ಕಾರ.